ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 145 ಪಾಯಿಂಟ್ಸ್ ಡೌನ್ ಆಗಿ 57,996 ಕ್ಲೋಸ್ ಆದರೆ ನಿಫ್ಟಿ 30 ಪಾಯಿಂಟ್ಸ್ ಡೌನ್ ಆಗಿ 17,322 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 216 ಪಾಯಿಂಟ್ಸ್ ಡೌನ್ ಆಗಿ 37,953 ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಟಿವಿಟಿ ನೀವು ಗಮನಿಸಿದ್ರೆ ಸ್ಟಾರ್ಟಿಂಗ್ 15 ಮಿನಿಟ್ಸಲ್ಲಿ ಮಾರ್ಕೆಟ್ ಎಲ್ಲಾದರೂ ರೆಸಿಸ್ಟೆಂಟ್ ಫೇಸ್ ಮಾಡಿದ್ದು ಎಕ್ಸಾಕ್ಟ್ಲಿ ನಿಯರ್ ಟು ಆ ಲೆವೆಲ್ಸೇ ನಿಮಗೆ ಅಗೈನ್ 2 o'clock ಅರೌಂಡ್ ನಮಗೆ ರೆಸಿಸ್ಟೆಂಟ್ನ ಮಾರ್ಕೆಟ್ ಫೇಸ್ ಮಾಡಿದೆ. ಈವನ್ ನಿಮ್ಮ ಬ್ಯಾಂಕ್ ನಿಫ್ಟಿಲೂ ಸಿಮಿಲರ್ ಟ್ರೆಂಡೇ ನಾವು ಗಮನಿಸಬಹುದು. ಸ್ಟಾರ್ಟಿಂಗ್ ಸೆಷನಲ್ಲಿ ಮಾರ್ಕೆಟ್ ಎಲ್ಲಾದರೂ ರೆಸಿಸ್ಟೆಂಟ್ ಫೇಸ್ ಮಾಡಿದ್ದು 2 ಅರೌಂಡ್ ನಮಗೆ ಎಕ್ಸಾಕ್ಟ್ಲಿ ಆ ಲೆವೆಲ್ಸಲ್ಲಿ ರೆಸಿಸ್ಟೆಂಟ್ ಫೇಸ್ ಮಾಡಿದ್ದೆ. ಸೊ ಈ ಲೆವೆಲ್ಸ್ ಎಲ್ಲ ನಿಮಗೆ ನಾನು ಮಾರ್ನಿಂಗು ಮಾರ್ಕೆಟ್ ಓಪನ್ ಆಗೋಕ್ಕೆ ಮುಂಚೆನೇ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತಿದ್ದೀನಿ. ಸೊ ನೀವು ಟೆಲಿಗ್ರಾಮಲ್ಲಿ ಇದ್ದರೆ ನೀವು ಆನ್ ಟೈಮು ಇವೆಲ್ಲ ನೋಡ್ಬೋದು. ಇವೇನಾದರೂ ಟೆಲಿಗ್ರಾಮ್ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನೀವು ಜಾಯ್ನ್ ಆಗೋ ಮೂಲಕ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ನಮ್ಮ ಲೆವೆಲ್ಸ್ ನೀವು ಫಾಲೋ ಆಗಬೇಕಂತೇನಿಲ್ಲ. ಸೊ ನೀವು ಮಾಡೋ ರಿಸರ್ಚ್ಗೆ ಇದೊಂದು ಅಡಿಷನಲ್ ಬೆನಿಫಿಟ್ ಆಗ್ಬೋದು. ನೀವು ಒಂದು ವೇಳೆ ಏನಾದರೂ ಪೊಸಿಷನ್ಸ್ ತೊಗೊಳ್ತಾ ಇದ್ದರೆ ಸ್ಟಾಪ್ ಲಾಸ್ ಹತ್ರ ಬಂದಿದ್ರೆ ಮಾರ್ಕೆಟಲ್ಲಿ ಈ ಥರ ಬರ್ತಿರೋ ಇಮಿಡಿಯೇಟ್ ರಿವರ್ಸಲ್ಲು ನಮಗೆಲ್ಲೋ ಒಂದು ಸ್ಟಾಪ್ ಲಾಸ್ ಟ್ರಿಗರ್ ಆಗಿ ನಾವು ಸ್ವಲ್ಪ ಬೆಟರ್ ಪೊಸಿಷನಲ್ಲಿ ಪ್ರಾಫಿಟ್ ಎಲ್ಲಾದರೂ ಲಾಕ್ ಆಗಿ ಆಚೆ ಬರೋ ಪ್ರಯತ್ನ ಮಾಡ್ಬೋದು. ನಾವು ಗಮನಿಸ್ತಿರೋ ಲೆವೆಲ್ಸ್ ನೀವು ಗಮನಿಸಬೇಕು ಅಂದ್ಕೊಂಡ್ರೆ ನೀವು ಟೆಲಿಗ್ರಾಮಲ್ಲಿ ನಮ್ಮನ್ನು ಫಾಲೋ ಆಗ್ಬೋದು. ಮಾರ್ಕೆಟು ಈ ಥರ ಫಾಲ್ ಆದಮೇಲೆ ಇಂಪಾರ್ಟೆಂಟ್ ಸಪೋರ್ಟ್ ಹತ್ರ ಸಪೋರ್ಟ್ ತೊಗೊಂಡು ಅಲ್ಲಿಂದ ಒನ್ ವೇ ಡೈರೆಕ್ಷನಲ್ಲಿ ನಿಫ್ಟಿ ರ್ಯಾಲಿ ಆದಮೇಲೂ 2 ಅರೌಂಡ್ ಈವನ್ ಅಲ್ಲಿಂದನೂ ಮಾರ್ಕೆಟಲ್ಲಿ ಬರ್ತಿರೋ ಸೆಲ್ ಆಫ್ ಅಷ್ಟೊಂದು ಸ್ಟ್ರೆಂತ್ ಕಾಣಿಸಲಿಲ್ಲ. ಕ್ಯಾಂಡಲ್ಸಲ್ಲೂ ಅಷ್ಟೊಂದು ಸ್ಟ್ರೆಂತ್ ಇರಲಿಲ್ಲ. ವಿಕ್ಸ್ ಮಾತ್ರನೇ ಫಾರ್ಮ್ ಆಗ್ತಿತ್ತು. ಆದರೆ ನೀವು ಗಮನಿಸಿದ್ರೆ ಬಿಗ್ ರೆಡ್ ಕ್ಯಾಂಡಲ್ ಯಾವುದಿದೆಯೋ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಬಿಗ್ ರೆಡ್ ಕ್ಯಾಂಡಲ್ನ ಹಿಂದೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಪ್ಡೇಟ್ ಅಂತೂ ಇದೆ. ನೀವು ಗಮನಿಸಿದ್ರೆ ನ್ಯಾಟೋಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಇಲ್ಲಿಂದ 2 days ಬ್ಯಾಕ್ ನಮಗೂ ಇರೋ ಅಪ್ಡೇಟ್ ಏನು, ಉಕ್ರೇನ್ಗೆ ಹತ್ತಿರ ರಷ್ಯಾ ಅವರು ಅವರ ಮಿಲಿಟ್ರಿನ ಕಳಿಸೋ ಪ್ರಯತ್ನ ಮಾಡ್ತಾಯಿದ್ರು, ವಾರ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಥರ ಫಸ್ಟ್ ಅಪ್ಡೇಟ್ ನಮಗೆ ಬಂದಿದೆ. ಆವಾಗ ಮಾರ್ಕೆಟ್ ಫಾಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಡೇ ನಮಗೆ ಬಂದಿರೋ ಅಪ್ಡೇಟ್ ಏನು, ರಷ್ಯಾ ಅವರು ಅವ್ರ ಮಿಲಿಟ್ರಿನ ಬಾರ್ಡರ್ಗೆ ಕಳಿಸಿದ್ರಲ್ಲ ಅವರು ತಿರ್ಗಾ ಹಿಂದಕ್ಕೆ ಹೋಗ್ತಾ ಇದ್ದಾರೋ ಥರ ರಷ್ಯಾನವರು ಉಕ್ರೇನ್ ಮೇಲೆ ದಾಳಿ ಮಾಡೋ ಆಲೋಚನೆಯಲ್ಲಿ ಇಲ್ಲ ಅಂತ ಅದಕ್ಕೋಸ್ಕರ ಮಿಲಿಟ್ರಿ ಹಿಂದಕ್ಕೆ ಹೋಗ್ತಾ ಇರೋ ಥರ ನಮ್ಗೆ ಅಪ್ಡೇಟ್ ಬಂದಿರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಅಗೇನ್ ರ್ಯಾಲಿ ಆಗಿದೆ. ಬಟ್ ಈಗ ನ್ಯಾಟೋ ಅವರು ಹೇಳ್ತಿರೋದು ರಷ್ಯಾ ಅವರು ರಿಲೇಟೆಡ್ ಆಗಿ ಡಿ-ಎಕ್ಸಲ್ಯೂಷನ್ ನಮಗೆ ಕಾಣಿಸ್ತಾ ಇಲ್ಲ. ಮೀನ್ಸ್ ಮಿಲಿಟ್ರಿ ಅವರು ಹಿಂದಕ್ಕೆ ಹೋಗೋ ಥರ ನಮಗೇನು ಕಾಣಿಸ್ತಾ ಇಲ್ಲ. ಇನ್ನೂ ರಷ್ಯಾ ಅವರು ಬಾರ್ಡರ್ಸ್ ಹತ್ರ ಮಿಲಿಟ್ರಿನೂ ಇನ್ನೂ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಇನ್ನೂ ಅದೇ ಥರ ಇದೆ ಸಿಚುವೇಷನು. ರಷ್ಯಾ ಅವರು ಉಕ್ರೇನ್ ಮೇಲೆ ಅನ್ಸರ್ಟನಿಟಿ ಕ್ರಿಯೇಟ್ ಮಾಡೋ ಥರನೇ ಇದ್ದಾರೆ ಅಂತ ನ್ಯಾಟೋ ಅವರು ಅಪ್ಡೇಟ್ ಬಂದಿದೆ. ಉಕ್ರೇನ್ ಅವರು ಒಂದು ಬಾರ್ಡರ್ನಲ್ಲಿ ರಷ್ಯನ್ ಟ್ರೂಪ್ಸ್ ಇನ್ನೂ ಒಂದು ನಂಬರ್ ಜಾಸ್ತಿನೇ ಹಾಕ್ತಾ ಇರೋ ಥರ ಇನ್ನೊಂದು ಅಪ್ಡೇಟು ನ್ಯಾಟೋ ಅವರಿಂದ ಬಂದಿದೆ. ಆದರೆ ರಷ್ಯಾ ಅವರು ಮಾತ್ರ ನ್ಯಾಟೋ ಅವರು ಹೇಳ್ತಿರೋ ರಷ್ಯಾ ಮಿಲಿಟ್ರಿ ಅವರು ಹಿಂದಕ್ಕೆ ಹೋಗ್ತಾ ಇಲ್ಲ ಅಂತ ನ್ಯಾಟೋ ಅವರು ಹೇಳ್ತಿರೋದ್ರಲ್ಲಿ ಎವಿಡೆನ್ಸ್ ಇಲ್ಲ ಅಂತ ರಷ್ಯಾದಿಂದ ಅಪ್ಡೇಟ್ ಬರ್ತಿದೆ. ಸೊ ಈಗ ವಾರ್ ಏನೂ ಇರಲಿಲ್ಲ, ಕೂಲ್ ಆಗಿದೆ ಅಂತ ಒನ್ ಟೈಮ್ ಅಪ್ಡೇಟ್ ಬರ್ತಿದ್ರೆ ಆ ಥರ ಸಿಚುವೇಶನ್ ಇಲ್ಲ. ಪ್ರೆಸೆಂಟ್ ಇನ್ನೂ ರಷ್ಯನ್ ಮಿಲಿಟ್ರಿ ಅಲ್ಲೇ ಇದೆ ಅಂತ, ಇನ್ನೂ ಅನ್ಸರ್ಟನಿಟಿ ಅದೇ ಥರ ಇದೆ ಅಂತ ನ್ಯಾಟೋ ಅವರು ಮಾಡಿರೋ ಸ್ಟೇಟ್ಮೆಂಟು ಆಫ್ಟರ್ನೂನ್ ಮಾರ್ಕೆಟ್ನಲ್ಲಿ ಫಾಲ್ ಆಗಿ ಮಾರ್ಕೆಟ್ನಲ್ಲಿ ಫ್ಲೋ ಆಗಿ ಒಂದು ಸಲ ಮಾರ್ಕೆಟ್ನಲ್ಲಿ ಸೆಲ್ ಆಫ್ ಅಂತೂ ಬಂದಿದೆ. ಈವನ್ ಮಾರ್ಕೆಟ್ ಫಾಲ್ ಆಗ್ತಿದ್ರೂ ಈ ಸಲ ಬರ್ತಿರೋ ಫಾಲ್ನಲ್ಲಿ ಅಷ್ಟೊಂದು ಇಂಟೆನ್ಸ್ ಆಗಿ ಸೆಲ್ಲಿಂಗ್ ಕಾಣಿಸಲಿಲ್ಲ. ಫಸ್ಟ್ ಟೈಮು ರಷ್ಯಾ ಅವರು ಉಕ್ರೇನ್ ಹತ್ರ ಅವರು ಮಿಲಿಟ್ರಿ ಬರ್ತಾ ಇದೆ ಅಂತ ಹೇಳಿದಾಗ ಬಂದಿರೋ ಫಾಲು ಈ ಸಲ ಕಾಣಿಸಲಿಲ್ಲ. ಆ್ಯಂಡ್ ನಾವು ಗಮನಿಸಬೇಕಾಗಿರೋದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡೂ ಇಂಪಾರ್ಟೆಂಟ್ ಸಪೋರ್ಟ್ ಹತ್ರನೇ ಕ್ಲೋಸ್ ಆಗಿವೆ. ನಾಳೆ SGF ನಿಫ್ಟಿ ಡೌನ್ ಆರ್ ಅಪ್ ಗ್ಯಾಪ್ ಡೌನ್ ನಡೀತಾ ಇದ್ದರೆ ಫರ್ದರ್ ಆಗಿ ಯಾವ ಇಂಪಾರ್ಟೆಂಟ್ ಲೆವೆಲ್ಸನ್ನು ಗಮನಿಸಬಹುದು ಅನ್ನೋದು ನಾನು ನಿಮಗೆ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗೋ ಮುಂಚೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಥರ ತುಂಬ ಟೈಮ್ ಬ್ಯಾಕಿಂದ ಕಂಟಿನ್ಯೂಸ್ ಆಗಿ ಒಂದು ಮೆನ್ಷನ್ ಮಾಡ್ತಾ ಇದ್ದೀನಿ, ಮಾರ್ಕೆಟ್ನ ಬುಲಿಶ್ ಆಗಿ ನೋಡಬೇಡಿ, ಬೆರಿಶ್ ಆಗು ನೋಡಬೇಡಿ. ಈ 2022 ಮೋಸ್ಟ್ ಆಫ್ ದ ಮಂತ್ಸ್ ಎಲ್ಲನೂ ಒಂದು ರೇಂಜ್ ಬೌಂಡ್ನಲ್ಲೇ ಮಾರ್ಕೆಟ್ ಇರ್ಬೋದು. ಇಲ್ಲಿಂದ ಒಂದು 1000 to 1500 ಪಾಯಿಂಟ್ ಡೌನ್ಗೆ ಹೋಗ್ಬೋದು, ಅಗೈನ್ 1000 to 2000 ಪಾಯಿಂಟ್ಸ್ ಅಪ್ಸೈಡ್ ಬರ್ತಾ ಇರ್ಬೋದು. ಒಂದ್ಸಲಿ ಬೇರಿಶ್ ವ್ಯೂ ಕಾಣಿಸ್ಬೋದು, ಒಂದ್ಸಲಿ ಬುಲಿಶ್ ವ್ಯೂಲು ಕಾಣಿಸ್ಬೋದು. ಇದರಿಂದ ನಾವು ಎರಡಕ್ಕೂ ಪ್ರಿಪೇರ್ ಆಗಿರಬೇಕು. ಮಾರ್ಕೆಟು ಯಾವ ಕಡೆಗಾದರೂ ವೋಲ್ಟೈಲ್ ಆಗಿ ಮೂವ್ ಆಗ್ಬೋದು. ಆ್ಯಕ್ಚುಲಾಗಿ ಬುಲಿಶ್ ಮಾರ್ಕೆಟ್ಲಲ್ಲೂ ಟ್ರೇಡಿಂಗ್ ಮಾಡ್ತಾ ಇದ್ರೂ ಹಣ ಸಂಪಾದನೆ ಮಾಡ್ಬೋದು, ಬೇರಿಶ್ ಮಾರ್ಕೆಟಲ್ಲೂ ಟ್ರೇಡಿಂಗ್ ಮಾಡ್ತಾ ಹಣ ಸಂಪಾದನೆ ಮಾಡ್ಬೋದು. ಬಟ್ ವೋಲ್ಟೈಲ್ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಅಂತ ಪ್ರೈಸ್ ಆ್ಯಕ್ಷನ್ ಯಾವ ಥರ ಪ್ಯಾಟ್ರನ್ಸೂ ಅಷ್ಟೊಂದು ವರ್ಕ್ ಆಗಲ್ಲ. ಈ ಥರ ಸಂದರ್ಭಗಳಲ್ಲಿ ಸಿಸ್ಟಮು ಬೆಟರಾಗಿ ಇಲ್ದಿರೋ ಕಾರಣವಾಗಿ ನಾವು ಈ ಥರ ಸಂದರ್ಭಗಳಲ್ಲಿ ರಿಸ್ಕ್ನ ಮ್ಯಾನೇಜ್ ಮಾಡಿಕೊಂಡು ಡಿಸಿಪ್ಲೈನ್ ಆಗಿದ್ರೇ ಬ್ರೇಕ್ ಈವನ್ ಜೊತೆಗೆ ನಾವು ಆಚೆ ಬರೋದಕ್ಕೆ ಚಾನ್ಸ್ ಇರುತ್ತೆ. ಇಲ್ಲಿ ನಾವು ಏನಾದರೂ ಡಿಸಿಪ್ಲೈನು ಕಳ್ಕೊಂಡು ಅಗ್ರೆಸಿವ್ ಆಗಿ ಆ್ಯಕ್ಟ್ ಮಾಡೋಣ ಅಂತ ಮಾರ್ಕೆಟ್ನಲ್ಲಿ ಅಂದರೆ ನಾವು ಫ್ರಸ್ಟ್ರೇಷನ್ಗೆ ಗುರಿಯಾಗಿ ದೆನ್ ಅದೊಂದು ದೊಡ್ಡ ಮಿಸ್ಟೇಕ್ ಆಗುತ್ತೆ. ಸೊ ಬೆಸ್ಟ್ ಟೈಮ್ ಫ್ಯೂಚರ್ನಲ್ಲಿ ಇರುತ್ತೆ. ಸೊ ಆ ಟೈಮ್ಗೋಸ್ಕರ ನಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ತಾ ಇರಬೇಕಂದ್ರೆ ಈ ಥರ ವರ್ಸ್ಟ್ ಟೈಮ್ಸಲ್ಲಿ ನಾವು ರಿಸ್ಕ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ವಿಷಯನ ಟ್ರೇಡರ್ಸು ಜ್ಞಾಪಕ ಇಟ್ಕೋಬೇಕು. ಇದು ರಷ್ಯಾ ಆ್ಯಂಡ್ ಯುಕ್ರೇನ್ ಇಶ್ಯೂಗೆ ಜಿಯೋ ಪೊಲಿಟಿಕಲ್ ಇಶ್ಯೂಸು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ನ ವೋಲ್ಟೈಲ್ ಆಗಿ ಮೂವ್ ಮಾಡೋಕ್ಕಾಗತ್ತೆ. ಆದರೆ ಡೌನ್ ಸೈಡು ತುಂಬ ಹೆವಿಯಾಗಿ ಫಾಲ್ ಆಗೋ ಥರ ಯಾವಾಗಲೂ ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅದೇ ನಾವು ನಿನ್ನೆ ವೀಡಿಯೋದಲ್ಲಿ ಮಾತಾಡ್ಕೊಂಡಿದ್ದೀವಿ. ಸೊ ರಷ್ಯಾ ಉಕ್ರೇನ್ ಇಶ್ಯೂ ಯಾವುದಿದೆಯೋ ನಾವು 70th ವೀಡಿಯೋದಲ್ಲಿ ನೋಡಿ ನೀವು ಗಮನಿಸೋಕೆ ಪ್ರಯತ್ನ ಮಾಡಿ.
ಏನಕ್ಕೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಈ ರಷ್ಯಾ ಅವರು ಉಕ್ರೇನ್ ಮೇಲೆ ದಾಳಿ ಏನಕ್ಕೆ ಮಾಡಬೇಕು ಅನ್ಕೊತಾ ಇದ್ರು, ಅವ್ರ ಮಧ್ಯದಲ್ಲಿರೋ ಎನರ್ಜೀಸ್ ಬಗ್ಗೆ ಕ್ಲಿಯರ್ ಆಗಿ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಕ್ಕಂದರೆ ಅಗೇನ್ ಹೇಳ್ತಾ ಇದ್ದೀನಿ, ಅಗೇನ್ ಆ್ಯಂಡ್ ಅಗೇನ್ ಮಾರ್ಕೆಟಲ್ಲಿ ಈ ವೊಲಟಿಲಿಟಿ ಕ್ರಿಯೇಟ್ ಆಗುವಾಗ, ರ್ಯಾಲಿ ಬರೋವಾಗ, ಫಾಲ್ ಆಗುವಾಗ ಈ ರೀಸನ್ ಕಾರಣವಾಗಲಿ ಮಾರ್ಕೆಟು ಡೌನ್ ಆಗ್ತಾ ಇದೆ ಅಂತ ಬಂದಿರೋ ನ್ಯೂಸ್ಗಳಿಂದ ನಿಮಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 17,270, ರೆಸಿಸ್ಟೆಂಟು 17,550. ಬ್ಯಾಂಕ್ ನಿಫ್ಟಿ ಸಪೋರ್ಟು 37,880, ರೆಸಿಸ್ಟೆಂಟು 38,440. ನಿನ್ನೆ ನೀವು ಗಮನಿಸಿದ್ರೆ ಮೋಸ್ಟ್ಲಿ ಅನ್ವೈಂಡಿಂಗ್ ಕಾಣಿಸಿದೆ, ಆದರೆ ಇವತ್ತು ಆಪ್ಷನ್ ರೈಟರಿಂದ ಒಂದು ಫುಲ್ ರೈಟಿಂಗ್ ನಮಗೆ ಕಾಲ್ ಆ್ಯಂಡ್ ಪುಟ್ ರೈಟರ್ಸ್ ಎರಡು ಸೈಡೂ ಬಿಲ್ಡ್ ಆಗ್ತಿದೆ. ಸ್ವಲ್ಪ ಸ್ಟೆಬಿಲಿಟಿ ಆಪ್ಷನ್ ಚೈನಲ್ಲಿ ಕಾಣಿಸ್ತಾ ಇದೆ. ಕಾಲ್ ಸೈಡು ಓವರಾಲ್ ಆಗಿ ಓಪನ್ ಇಂಟ್ರೆಸ್ಟು 17,500 ಹತ್ರ, ಇಂಟ್ರಾಡೇಯಲ್ಲಿ 11,000 ಹತ್ತಿರ ಬಿಲ್ಡ್ ಆಗ್ತಿದ್ರೆ ಇಮಿಡಿಯೇಟ್ ಆಗಿ 17,500 ಸಪೋರ್ಟ್ ಆಗಿ ನೋಡ್ಬೋದು. ಇಲ್ಲಿಂದ ಡೌನ್ ಸೈಡ್ ನೋಡ್ತಿದ್ರೆ 17,000 ಹತ್ರ, ಇಂಟ್ರಾಡೇನಲ್ಲಿ 22,000, ಓವರಾಲ್ ಆಗಿ 87,000 ಹತ್ರ OI ಅಲ್ಲಿ ಬಿಲ್ಡ್ ಆಗ್ತಾ ಇದೆ. ಸೊ ಅದರಿಂದ 17,000 ಸಪೋರ್ಟ್ ಆಗಿ ನಾವು ಗಮನಿಸ್ಬೋದು. ಇದು ಫ್ರೆಂಡ್ಸ್ ಇವತ್ತಿನ ಮಾರ್ಕೆಟ್ ಅಪ್ಡೇಟು. ನಮ್ಮ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಇದನ್ನು ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ, ಆ್ಯಂಡ್ ನೀವು ಕಂಟಿನ್ಯೂ ಅಪ್ಡೇಟ್ಸ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.